ಹೇ ಗಾಯ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಮಂತ್ರಾಲಯ ತೋರಿಸ್ತಾ ಇದ್ದೀನಿ ಗೈಸ್. ನಾನು ಮಂತ್ರಾಲಯಕ್ಕೆ ಬಂದೆ. ಸೊ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೇಳಬೇಕು ಅಂದರೆ ನೈನ್ ಹವರ್ಸ್ ಜರ್ನಿ. ಇಟ್ ಈಸ್ ಲೈಕ್ ಮೋರ್ ದೆನ್ 600 ಕಿಲೋಮೀಟರ್ಸ್. ಸೊ ನಾವು ಕಾರ್ ಮಾಡಿಕೊಂಡು ನಾನು ಮತ್ತು ನನ್ನ ಫ್ರೆಂಡ್ಸು ಅವ್ರದ್ದೊಂದು ಫ್ಯಾಮಿಲಿ ಜೊತೆಲಿ ಬಂದಿದ್ವಿ. ಸೊ ಇಟ್ ವಾಸ್ ಲೈಕ್ ನಾನು ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಮಂತ್ರಾಲಯಕ್ಕೆ ಹೋಗೋಕ್ಕೆ. ಸೊ ಇಟ್ ವಾಸ್ ವೆರಿ ನೈಸ್ ಗೈಸ್. ನಂಗೆ ತುಂಬ ಚೆನ್ನಾಗಿ ಅನಿಸ್ತು ಮಂತ್ರಾಲಯದಲ್ಲಿ. ಮತ್ತು ರಥೋತ್ಸವನೂ ನಡೀತಾ ಇತ್ತು ಅಲ್ಲಿ. ಸೊ ನಮಗೆ ಥರ್ಸ್ಡೇ ದರ್ಶನ ಆಯಿತು. ಒಳ್ಳೆಯ ದಿನ ದರ್ಶನ, ರಾಯರು ದಿನವೇ ನಮಗೆ ದರ್ಶನ ಆಯಿತು. ಮತ್ತು ರಥೋತ್ಸವ ತೇರೆಲ್ಲ ಆಗ್ತಿತ್ತು. ಸೊ ಚೆನ್ನಾಗಿ ದರ್ಶನ ಆಯಿತು. ವಿತಿನ್ ಹಾಫ್ ಆನ್ ಅವರ್ ದರ್ಶನ ಆಯಿತು. ನಾವು ಆ್ಯಕ್ಚುಲಿ ವಿ ರೀಚ್ಡ್ ಮಂತ್ರಾಲಯ 7:30. ನಮಗೆ 8 ಗಂಟೆಗೆಲ್ಲ ದರ್ಶನ ಮುಗಿದೋಯ್ತು. ರಶ್ ಇತ್ತು, ಆದ್ರೂ ನಾವು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಅಷ್ಟೇ ಗೈಸ್. ನಾನು ಇನ್ನೇನಂತ ಹೇಳಬೇಕು ಅಂದರೆ, ನಾನು ಮಂತ್ರಾಲಯಕ್ಕೆ ಯಾರಾದರೂ ಬರಬೇಕು ಅಂತ ಅನಿಸಿದ್ರೆ ಒಂದು ಗ್ರೂಪಲ್ಲಿ ಹೋಗಿ. ಯಾಕಂದರೆ ಕಾರು ನನಗನ್ನಿಸ್ತು 9 hours ಫಾರ್ ಅ ಲಾಂಗರ್ ಜರ್ನಿ. ಇಟ್ ಈಸ್ ತುಂಬ ಒಂಥರ ಟಯರ್ಡು ಆಗುತ್ತೆ. ಮಕ್ಕಳ ಜೊತೆಲಿ ಒಂಥರ ಯು ಡೋಂಟ್ ಫೀಲ್ ಲೈಕ್ ದಟ್ಸ್ ಸೊ ಕನ್ವೀನಿಯನ್ಸ್ ಆ್ಯಂಡ್ ಫೀಸಿಬಲ್. ಸೊ ನೀವು ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ 2-3 ಜನ ಹೋಗಬೇಕು ಅಂದರೆ ಐ ಪ್ರಿಫರ್ ಟ್ರೈನ್ ಬೆಸ್ಟು. ಆರಾಮಾಗಿ ಕೂತ್ಕೊಂಡು ಫ್ರೀಯಾಗೂ ಇರುತ್ತೆ. ಆ್ಯಂಡ್ ಸ್ಲೀಪರ್ ಬುಕ್ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ವಾಟ್ ಎವರ್ ಯು ಕ್ಯಾನ್ ಡೂ ಇಟ್. ಇಲ್ಲ ಅಂದರೆ ಟಿ ಟಿ ಆ ಥರ ಒಂದು ಗ್ರೂಪಲ್ಲಿ ಹೋಗ್ತೀನಿ ಅಂದರೆ ಟಿ ಟಿ ಮಾಡಿಕೊಂಡು ಆರಾಮಾಗಿ ಬನ್ನಿ. ಸೊ ದಟ್ಸ್ ಇಟ್ ಗೈಸ್. ಮತ್ತು ಯಾರಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಈ Jan 4 ತನಕ ಬರಬೇಡಿ, ತುಂಬ ರಶ್ ಇದೆ. ಸೊ ನಮಗೇನೋ ಪುಣ್ಯ ಮಾಡಿದ್ವಿ. ಸೊ ಥರ್ಸ್ಡೇ ಹಾಫ್ ಆನ್ ಅವರಲ್ಲಿ ನಮಗೆ ದರ್ಶನ ಆಗೋಯಿತು. ತುಂಬ ಜನಕ್ಕೆ ಬೆಳಗ್ಗೆ ದರ್ಶನ. ಅವರು 7 o'clock ಕ್ಯೂಯಲ್ಲಿ ನಿಂತು 9 o'clock ಆಯಿತು, 2 hours. ಸೊ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಸೊ ಇಟ್ಸ್ ಲೈಕ್ ನಿಮಗೂ ಒಂಥರ ಕಿರಿಕಿರಿ ಆಗುತ್ತೆ. ಸೊ ದಟ್ಸ್ ಇಟ್ ಗೈಸ್. ದಿಸ್ ಈಸ್ ವಾಟ್ ವಿಚ್ ಐ ವಾಂಟೆಡ್ ಟು ಟೆಲ್. ಸೊ ನಮಗೂ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಥ್ಯಾಂಕ್ ಯು for watching my video. Please kindly subscribe, like and share my channel guys.